ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾಗ್ಯದ ಬಳೆಗಾರ ಪದ್ಯ ಭಾಗದ ಪ್ರಶ್ನೋತ್ತರಗಳು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇದೊಂದು ಸುಂದರವಾದ ಪದ್ಯ, ಭಾಗ್ಯದ ಬಳೆಗಾರ ಎಂಬುದು. ಸೊ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ ಆ ವಿಭಾಗದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಸೊ ಪದ್ಯ 3 ಭಾಗ್ಯದ ಬಳೆಗಾರ ಅಂತ ಬರೀರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆ ವಿಭಾಗ. ಬಳೆಗಾರ ಇಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಬಳೆಗಾರ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ತಾಯಿಯ ಮನೆ ಯಾವ ರೀತಿ ಇದೆ? ತಾಯಿಯ ಮನೆಯು ಅಂಚಿನ ಮನೆಯಾಗಿದ್ದು ಕಂಚಿನ ಕದ ಅಂದರೆ ಬಾಗಿಲನ್ನು ಒಳಗೊಂಡಿದೆ. ಸೊ 3ನೇ ಪ್ರಶ್ನೆ, ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ? ಉತ್ತರ, ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ. ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ? ಹಡೆದವ್ವನಿಗೆ ಅಚ್ಚ ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ. ಸೊ ಆ ವಿಭಾಗ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ತವರು ಮನೆಗೆ ಹೋಗಲು ಗುರುತುಗಳೇನು? ತವರು ಮನೆಗೆ ಹೋಗುವ ದಾರಿಯ ಬಲಭಾಗದಲ್ಲಿ ಬಾಳೆ ಗಿಡಗಳು, ಎಡಭಾಗದಲ್ಲಿ ಸೀಬೆ ಮರಗಳಿದ್ದು ಮನೆಯು ಅಂಚಿನದಾಗಿದ್ದು ಅದರ ಕದಗಳು ಕಂಚಿನಿಂದ ಮಾಡಿದೆ. ಅಲ್ಲಿ ನವಿಲುಗಳು ಮತ್ತು ಸಾರಂಗಗಳು ನಲಿಯುತ್ತಾ ಕುಣಿಯುತ್ತವೆ. ಮುತ್ತಿನಂಥ ಚಪ್ಪರವಿದೆ. ಇವೆಲ್ಲ ತವರು ಮನೆಗೆ ಗುರುತುಗಳಾಗಿವೆ. 2ನೇ ಪ್ರಶ್ನೆ, ತವರು ಮನೆ ನೋಡಲು ಹೇಗಿದೆ? ತವರು ಮನೆ ನೋಡಲು ಬಹಳ ಸುಂದರವಾಗಿದೆ. ಅದು ಪ್ರಕೃತಿ ರಮ್ಯ ಸೊಬಗನ್ನು ಹೊಂದಿದೆ. ಪೇರಳೆ ಗಿಡ, ಬಾಳೆ ಗಿಡ, ಮನೆಯ ಮುಂದೆ ಸಣ್ಣ ಕೈ ತೋಟವಿದೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಸಂತೋಷದಿಂದ ವಾಸಿಸುತ್ತವೆ. ಅಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಒಳಗೊಂಡಿದೆ. ಈ ವಿಭಾಗ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ, ಹಾಗೆ ಬಳೆಗಾರ ಮತ್ತು ಬಾಲೆಯ ಪಾತ್ರವನ್ನು ಹಂಚಿಕೊಂಡು ಇಬ್ಬಿಬ್ಬರು ರಾಗವಾಗಿ ಹಾಡಿ. ಸೊ ಹಾಡನ್ನು ರಾಗವಾಗಿ ಹಾಗೆ ಗುಂಪಿನಲ್ಲಿ ಹಾಡಬೇಕು. ಸೊ ಇದಾದಮೇಲೆ ವಿಭಾಗ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ. ನಿನ್ನ ತವರೂರು ನನಗೇನು ಗೊತ್ತು ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ನಿನ್ನ ತವರೂರು ನಾನೇನು ಬಲ್ಲೆನು ಫಸ್ಟ್ನೇದಕ್ಕೆ ಉತ್ತರ. ಇದಾದ ಮೇಲೆ 2ನೇದು ನೋಡೋದಾದರೆ ಅಲ್ಲಿದೆ ನನ್ನ ತವರೂರು ಅಂತ ಇದೆ. ಸೊ ಅಲ್ಲಿ ಹೂದೆ ನನ್ನ ತವರೂರು ಅಂತ ಬರುತ್ತೆ. ಇದಾದ ಮೇಲೆ 3ನೇದು ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು, ನನ್ನ ತವರು ಮನೆಯ ಮಾಡು ಅಂಚಿನದು, ನನ್ನ ತವರು ಮನೆಯ ಬಾಗಿಲು ಕಂಚಿನದು ಅಂತ ಇದೆ. ಅಂದರೆ ಅಂಚಿನ ಮನೆ ಕಾಣು, ಕಂಚಿನ ಕದ ಕಾಣು, ಇದಕ್ಕೆ ಉತ್ತರ. 4ನೇದು ನೋಡೋದಾದರೆ, ಸೊ ಎಲೆ ಬಳೆಗಾರನಿ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ. 4ನೇ ಪ್ರಶ್ನೆ ಉತ್ತರ ನೋಡೋದಾದರೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ. ಸೊ 5ನೇದು ನೋಡೋದಾದರೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಕಡೆ, ಬಳೆಗಾರ ನನ್ನ ತಾಯಿ ಅವಳೇ. 5ನೇದು ಉತ್ತರ ನೋಡೋದಾದರೆ ಇಲ್ಲಿದೆ ನೋಡ್ಬೋದು ನೀವು, ಅವಳೇ ಕಾಣು ನನ್ನ ಹಡೆದವ್ವ. 5ನೇ ಪ್ರಶ್ನೆ ಉತ್ತರ. ಇದಾದ ಮೇಲೆ ಸೊ 6ನೇ ಪ್ರಶ್ನೆ ನೋಡೋದಾದರೆ, ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು. ಇಲ್ಲಿದೆ ನೋಡಿ, ಕೊಂಡು ಹೋಗು ನನ್ನ ತವರಿಗೆ. ಸೊ ಇದಾದ ಮೇಲೆ 7ನೇದು ನೋಡೋದಾದರೆ, ಸೊ ಇಲ್ಲಿ ಕೊನೆಯದಾಗಿ 7ನೇದು ನೋಡ್ಬೋದು ನೀವು. ಇಲ್ಲಿ ನೋಡಿ, ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀರಿನ ಬಳೆ ಎಂದರೆ ತುಂಬ ಇಷ್ಟ. ಸೊ ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ ಎನ್ನ ಹೆಡೆದವ್ವಗೆ ಬಲು ಆಸೆ ಬಳೆಗಾರ. 7ನೇ ಪ್ರಶ್ನೆ ಉತ್ತರ. ಸೊ ಇದಾದಮೇಲೆ ನುಡಿಗಟ್ಟುಗಳು ಕೊಟ್ಟಿದ್ದಾರೆ. ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಂತ ಇದೆ. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಅವರೇ ಬರೆದಿದ್ದಾರೆ. ಇಲ್ಲಿ ಅಡ್ಡದಾರಿ ಹಿಡಿ, ತಪ್ಪು ಕೆಲಸ ಮಾಡು, ಕೆಲವೊಂದಿಷ್ಟಿದೆ, ನಾವು ಸ್ವಂತ ವಾಕ್ಯ ಮಾಡಬೇಕು. ಅಡ್ಡದಾರಿ ಹಿಡಿ, ತಪ್ಪು ಕೆಲಸ ಮಾಡು. ತಂದೆ ತಾಯಿಗಳ ಮಾತು ಕೇಳದ ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ. ಹಾಗೆ 2ನೇದು, ಎತ್ತಿದ ಕೈ ಪ್ರವೀಣ ಅಥವಾ ಪ್ರವೀಣೆ ಅಂತ. ನನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಆಟವಾಡುವುದರಲ್ಲಿ ಎತ್ತಿದ ಕೈ. ಸೊ ನೀರಿಗೆ ಹಾಕು, ವ್ಯರ್ಥ ಮಾಡುವಂಥ. ನನ್ನ ಗೆಳತಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾಗಿ ತಂದೆ ತಾಯಿಯ ಕನಸುಗಳಿಗೆ ನೀರು ಹಾಕಿದ್ದಳು. ಕನಸುಗಳಿಗೆ ನೀರಿಗೆ ಹಾಕಿದಳು. ಸೊ ಬೇರೂರು ಅಂದರೆ ಸ್ಥಿರವಾಗುವಂಥ. ಸೊ ರಾಜೇಶನು ಪರಿವಾರವು ವಿದೇಶಗಳಿಗೆ ಹೋಗಿ ಅಲ್ಲಿಯೇ ಬೇರೂರಿದೆ.
ಸೊ ಕೊನೆಯದಾಗಿ ಮೈ ಬಗ್ಗಿಸು ಶ್ರಮ ಪಡುವಂಥ ರೈತರು ತಮ್ಮ ಹೊಲದಲ್ಲಿ ಮೈ ಬಗ್ಗಿಸಿ ದುಡಿಯುತ್ತಾರೆ. ಸೊ ಒಂದಿಷ್ಟು ಭಾಷಾಭ್ಯಾಸ ಪ್ರಶ್ನೋತ್ತರಗಳು ಆಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.